ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್. ಹೊಸ ದಿನ. ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ನೋಡಬೇಕು ಇವತ್ತಿನ ದಿವಸ ಹೇಗಿರುತ್ತೆ, ಏನಾಗುತ್ತೆ. ಇವತ್ತು ಮಂಡೇ ಅಲ್ಲ, ಕರೆದಿದ್ರು ಮಂಡೇ ಬಾ ಅಂಥೇಳಿ ಆಫೀಸ್ಗೆ. ಹೋಗ್ತೀನಿ. ರೌಂಡು 4 ಆದಮೇಲೆ ಇರುತ್ತಂತೆ. ನೋಡೋಣ, 1 ಗಂಟೆ 2 ಗಂಟೆಗೆ ಹಂಗೆ ಹೋಗಿರ್ತೀನಿ. ಇಲ್ಲಾಂದರೆ ಅಲ್ಲೊಬ್ಬರು ಫ್ರೆಂಡ್ ಆಗಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಎಷ್ಟು ಗಂಟೆ ಬರ್ತಾಯಿದ್ದಾರಂತ. ಅವ್ರಿಗೆ ಕೇಳ್ಬಿಟ್ಟು ಹೋಗ್ತೀನಿ. ಬನ್ನಿ ಗಾಯ್ಸ್, ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ, ಏನು ಮಾಡ್ತೀನಿ ಎಲ್ಲ ತೋರಿಸ್ಕೊಡ್ತೀನಿ. ಜೊತೆಲಿದೆ ದೋಸೆ ರೆಡಿಯಾಗಿದೆ. ನಮ್ಮ ಸಿಸ್ಟರ್ ದೋಸೆ ಮಾಡಿದ್ದಾರೆ. ಬನ್ನಿ ದೋಸೆ ತಿನ್ನೋಣ. ಮತ್ತೆ ಇಂಟರ್ವ್ಯೂ ಹೋಗ್ತಾಯಿದ್ದೀನಿ. ನೋಡ್ಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ. ಇಂಟರ್ವ್ಯೂ ಮೊನ್ನೆ ಇಂಟರ್ವ್ಯೂ ಕೊಟ್ಟಿದ್ದಲ್ಲ, ಅಸೆಸ್ಮೆಂಟ್ ಕೊಟ್ಟಿದ್ದೆ, ಒಬ್ಬರೇ ಪಾಸ್ ಆಗಿದ್ದಾರೆ. ಅದರಲ್ಲಿ ಯಾರೂ ಪಾಸ್ ಆಗಿಲ್ಲ. ನೋಡ್ಬೇಕು ಇವಾಗ ನಮ್ಮದು ಹೇಗಿದೆ, ಏನಾಗುತ್ತೆ. ಮತ್ತು 11 ಗಂಟೆ ಒಳಗಡೆ ಇನ್ನೊಂದು ಸಾರಿ ಇಂಟರ್ವ್ಯೂ ಕೊಡು ಅಂತ ಹೇಳಿದ್ದಾರೆ. ಸೊ ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡೋಣ, ಏನಾದರೂ ಓಕೆ ಆದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಮತ್ತೆ ನೋಡ್ಬೇಕು ಏನಾಗುತ್ತೆ. ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಬೈಕ್ ಇಲ್ಲ ಇವಾಗ, ಸಿಸ್ಟರ್ ತೊಗೊಂಡೋಗಿದ್ದಾರೆ ಬೈಕು. ಆಗಿಲ್ಲ ನಂದು ಇಬ್ಬರದು. ಯೋಗೇಶ್ವರನ ಯೋಗೇಶ್ವರನ್ ಅಂತ ಇಂಟ್ರ್ಯೂ ಕೊಡೋಕ್ಕೆ ಬಂದಿದ್ವಿ. ಇಂಟ್ರ್ಯೂಲಿ ಆಲ್ರೆಡಿ ಒಂದು ಸರಿ ಅಸೆಸ್ಮೆಂಟಲ್ಲಿ ಅದು ಹೋಯ್ತು ಅಸೆಸ್ಮೆಂಟು. ನೆಕ್ಸ್ಟ್ ಟೈಮ್ ಕೊಡೋಣ ಅಂತ ಬಂದರೆ ಅದನ್ನು ಆಗ್ತಾಯಿಲ್ಲ. ಬೆಟರ್ ಟೈಮ್ ನೆಕ್ಸ್ಟ್ ಟೈಮ್ ಅಂತ ಇದೆ. ಯಾವುದು ಇದು, ಯಾವುದು ಫ್ಲೋರ್? ಮಿಸ್ಟೇಕ್ ಆಗಿ ಬೇರೆ ಫ್ಲೋರ್ ಇದೆ. 2ನೇ ಫ್ಲೋರಲ್ಲಿ ಬಂದಿವಿ. ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ಗಾಯ್ಸ್. ನೋಡೋಣ ಏನಾಗುತ್ತೆ. ಇವಾಗಂತೂ 1 ಮಂತ್ ಟೈಮ್ ಇದೆ ಇನ್ನು. ಅಲ್ಲಿವರೆಗೂ ಬೇರೆ ಏನಾದರೂ ವರ್ಕ್ ನೋಡ್ತೀವಿ. ಯೋಗೇಶ್ವರನ್ ಬ್ರೋ, ಹಾಯ್ ಬ್ರೋ, ಏನಂತೀರಿ? ವಾಟ್ ವಿಲ್ ಸೇ ಬ್ರೋ? ಲೆಟ್ಸ್ ಗೋ. ಯೂಟ್ಯೂಬರ್ ಯೋಗೇಶ್ವರನ್ ಫ್ರಮ್ ತಮಿಳ್ನಾಡು. ಅವರು ಪಾಪ ಅವರು ಇಂಟರ್ವ್ಯೂ ಬಂದಿದ್ದರು, ಇಂಟರ್ವ್ಯೂ ಆಗಿಲ್ಲ. ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಏನಿಲ್ಲ. ಬನ್ನಿ ಆಚೆ ಹೋಗಿ ಸ್ವಲ್ಪ ಟೀ ಕುಡಿತೀವಿ, ಅಲ್ಲಿ ಮಾತಾಡೋಣ. ಬಂದ್ವಿ ನೋಡಿ, ಕೆಳಗಡೆ ಬಂದು ನಿಂತ್ಕೊಂಡಿದ್ದಾನೆ ಪಾಪ ಹುಡುಗ. ಅವನಿನ್ನೂ ಚಿಕ್ಕವನು, ತಮಿಳ್ನಾಡು. ಅವನಿಗೆ ತಮಿಳು ಸ್ವಲ್ಪ ಕರೆಕ್ಟಾಗಿ ಬರೋಲ್ಲ, ತೆಲುಗುನೂ ಬರೋಲ್ಲ, ಕನ್ನಡನೂ ಬರೋಲ್ಲ, ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡ್ತಾನೆ. ನೀರು ಕುಡಿದ್ವಿ, ಅವನಿಗೆ ಟೀ ಕುಡಿಸಿದೆ, ಟೀ ಕೊಂಡ. ಸೊ ನೋಡಬೇಕು ಮುಂದ್ಗಡೆ ಏನಾಗುತ್ತೆ. ಅವ್ರ ಸಿಸ್ಟರ್ ಅವ್ರು ಬರ್ತಾಯಿದ್ದಾರೆ. ಬಂದಮೇಲೆ ಅವ್ನ ಮನೆ ಕಡೆ ಹೋಗ್ತಾನೆ. ನೋಡಿ, ಇಲ್ಲಿ ಯಾವುದೋ ಒಂದು ಎಸ್ ಅಂತ ಯೂನಿವರ್ಸಿಟಿ ಇದೆ, ಅಲ್ಲಿ ಪಕ್ಕನೇ ಟೀ ಕುಡಿಯೋಕೆ ನಿಂತ್ಕೊಂಡಿದ್ದೀವಿ. ಟೀ ಎಲ್ಲ ಕುಡ್ದಾಯಿತು. ನಾನು ಮನೆ ಕಡೆ ಹೊರಡ್ತೀನಿ. ಮನೆ ಕಡೆ ಹೊರಡಿ ಮತ್ತು ನೆಕ್ಸ್ಟ್ ನೋಡಬೇಕು, ಯಾವುದಾದ್ರು ಸಿಕ್ಕರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಟ್ರೈ ಮಾಡೋದು. ಇವ್ರದ್ದು ಸಿಸ್ಟರ್ ಅವ್ರು ಬರ್ತಾಯಿದ್ದಾರೆ ಪಿಕ್ ಮಾಡೋಕ್ಕೆ. ಅವನಿಗೆ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಮನೆ ಕಡೆ ಹೋಗುವಾಗ ಸಿಗೋಣ ದಾರಿಲಿ. ಓಕೆ, ಟೇಕ್ ಕೇರ್ ಬ್ರೋ. ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋ ದಾರಿ ನೋಡಿ ಈ ಕಡೆ ಇದೆ. ಅಲ್ಲೇನು ಕಾಣಿಸ್ತಾ ಇದಲ್ಲ, ಕಡಲ್ ಸ್ಕೂಲ್ ಅಂತ. ನಮ್ಮ ಚಿಂಕುನ್ ಸ್ಕೂಲು ಆ ಕಡೆ, ಅದೇ ಚಿಂಕುನ್ ಸ್ಕೂಲು. ಈ ಕಡೆ ಮನೆಗೆ ಹೋಗೋ ದಾರಿ. ಮನೆಗೆ ಹೋಗ್ತಾ ಇದ್ದೀನಿ. ಒಳ್ಳೆ ನೇಚರ್ ಇದೆ. ಬೆಂಗಳೂರು ಯಾವತ್ತೂ ಡಿಸಪಾಯಿಂಟ್ ಆಗ್ಬಾರ್ದಂತೆ. ಇದು ಜಾಬ್ ಸಿಗಲಿಲ್ಲ ಅಂದರೆ ಮತ್ತೆ ಬೇರೆ ಜಾಬ್. ಬೇಜಾರಾಗಬಾರ್ದು, ಏನಂತೀರಿ? ಬೇಜಾರಾಗಲ್ಲ. ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಊಟ ತಿಂಡಿ ಏನಾದರೂ ಮಾಡಿಕೊಂಡು ಮತ್ತೆ ಸಿಗೋಣ ಗಾಯ್ಸ್. ಬನ್ನಿ ಗೈಸ್. ಆಚೆ ಬಂದು ಕೂತ್ಕೊಂಡಿದ್ದೀನಿ. ಮನಸ್ಸು ಬರ್ತಾ ಇರಲಿಲ್ಲ ಮನೆಯಲ್ಲಿ. ಇಷ್ಟೊತ್ತು ಮನೆಯಲ್ಲಿದ್ದೆ. ಸುಮ್ಮನೆ ಆಚೆ ಸ್ವಲ್ಪ ಇಲ್ಲಿ ಒಂದು ಇದು ಇದೆ, ಏನಂದರೆ ಗಾರ್ಡನ್ ಇದೆ. ಗಾರ್ಡನಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಏನು ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಗಾರ್ಡನ್ ಹೇಗಿದೆ ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಗಾರ್ಡನ್ ಇದೆ. ಗಾರ್ಡನಲ್ಲಿ ಸುಮ್ಮನೆ ಬಂದು ಕೂತ್ಕೊಂಡಿದ್ದೀನಿ. ಜನಗಳು ಆ ಕಡೆ ಈ ಕಡೆ ಹೋಗ್ತಾಯಿದ್ದಾರೆ. ಚಿಕ್ಕ ಹುಡುಗರೆಲ್ಲ ಸುತ್ತಾಡ್ತಾಯಿದ್ದಾರೆ. ನೋಡಿ, ಕಾಣಿಸ್ತಾ ಇದೆಯಾ? ಚಿಕ್ಕ ಹುಡುಗರು ಅಲ್ಲಿ ನೋಡಿ. ಬಾಯ್ಸ್ ಏನೋ ಮಾಡ್ತಾಯಿದ್ದಾರೆ, ಯೋಗಾಸನ ಮಾಡ್ತಾಯಿದ್ದಾರೆ. ಫಿಟ್ನೆಸ್ ಮಾರ್ನಿಂಗ್ ಮಾಡಬೇಕು, ಬಟ್ ಇವರು ಈವ್ನಿಂಗ್ ಮಾಡ್ತಾಯಿದ್ದಾರೆ. ತೊಂದರೆ ಇಲ್ಲ ನೋಡಿ. ಇಲ್ಲಿ ಸ್ವಲ್ಪ ಹಾಳು ಬಿದ್ದಿದೆ, ಏನು ಇಲ್ಲಿ ಡೆವಲಪ್ಮೆಂಟ್ ಮಾಡಿಲ್ಲ ಅನಿಸುತ್ತೆ ಸ್ವಲ್ಪ. ನೋಡಿ ಅಲ್ಲಿ ನೋಡಿ ಗಾಯ್ಸ್, ಅವನೇನೋ ಮಾಡ್ತಾಯಿದ್ದಾನೆ ಹುಡುಗ. ಈ ಕಡೆ ನೋಡಿ, ಈ ಥರ ಇದೆ ನೋಡಿ ಗೈಸ್ ಬೆಂಗಳೂರಲ್ಲಿ ಜೀವನ. ಇವತ್ತು ಉಪವಾಸ.
ಸೊ ಅದಕ್ಕೆ ಸಾಬುದಾಣ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ. ರೋಡ್ ಮೇಲಿದ್ದೀನಿ, ಹೋಗ್ತಾ ಇದ್ದೀನಿ ಮನೆ ಕಡೆ. ಅಲ್ಲಿ ಹಿಂದ್ಗಡೆ ಒಂದು ಗ್ರೋಸರಿ ಶಾಪ್ ಇದೆ, ಅಲ್ಲಿ ಹಿಂದ್ಗಡೆ ಡೌನಲ್ಲಿದೆ, ಅಲ್ಲಿ ಹೋಗಿ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿದೆ ನೋಡಿ, ಕಾಲ್ನಡಿಗೆ ನಡ್ಕೊಂಡು ಹೋಗೋದಷ್ಟೇ. ಊರಲ್ಲಿದ್ದಾಗ ಬೈಕ್ ಇತ್ತು, ಬೈಕ್ ಮೇಲೆ ಸುತ್ತಾಡ್ತಿದ್ದೆ. ಇವಾಗ ಅಲ್ಲ, ಕಾಲ ಚೇಂಜ್ ಆಗ್ತಾ ಇರುತ್ತೆ, ಏನಂತೀರಿ, ಒಂದೇ ಕಾಲ ಇರಲ್ಲ. ನೇಚರ್ ನೋಡಿ, ಒಳ್ಳೆ ನೇಚರ್ ಇದೆ, ಕೂಲ್ ಇದೆ ವೆದರು, ನಡ್ಕೊಂಡು ಹೋಗೋದು, ಏನಂತೀರಿ ಗೈಸ್? ಸುಸ್ತಾಯಿತು ಇವತ್ತು, ಉಪವಾಸ ಅಲ್ಲ, ಏನು ಊಟ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದೀನಿ. ಕೆಲಸ ಒಂದು ಆಗಿಲ್ಲ. ಟೆನ್ಷನ್ ತೊಗೋಬಾರ್ದು ಲೈಫಲ್ಲಿ. ಕೆಲಸ ಆಗಿಲ್ಲ ಅಂದರೆ ಏನಂತ, ಏನು ಕೆಲಸ ಸಿಗ್ತದೆ ಕೆಲಸ ಮಾಡ್ತಾ ಹೋಗೋದು. ಜೀವನ ಅಂದ್ರೇ ಹೀಗೆ. ಇನ್ನು ಎಲ್ಲರೂ ಐ ಟಿಲಿ ಅಥವಾ ದೊಡ್ಡ ದೊಡ್ಡ ಕಂಪ್ನಿಲೇ ಕೆಲಸ ಮಾಡ್ಬೇಕಂತೇನಿಲ್ಲ. ಏನು ಕೆಲಸ ಸಿಕ್ತು ಮಾಡ್ತಾ ಹೋಗೋದು. ಎಲ್ಲರೂ ಮಾಡೋದು ಇದಕ್ಕೆ, ಏನಂತೀರಿ? ಇವಾಗ ಇದು ಮಾಡ್ತಾ ಇರೋದು ಏನಕ್ಕೆ? ಎಲ್ಲರೂ ಮಾಡೋದು ಉಣ್ಣೋಕ್ಕೆ, ಇದಕ್ಕೆ, ಏನಂತೀರಿ ನೋಡಿ. ನಮ್ಮ ಸಿಸ್ಟರ್ ಅವರಲ್ಲಿ ಉಪವಾಸ ಅಂತೇಳಿ ಪಾಪ ಅವ್ರು ನನಗೋಸ್ಕರ ಇದು ಮಾಡ್ತಾಯಿದ್ದಾರೆ. ಏನಂದರೆ ಅರ್ಚನಕ ಏನು ಮಾಡ್ತಿದ್ದಿ? ಸಾಬುದಾಣಿ ಮಾಡ್ತಾಯಿದ್ದಾಳೆ. ಸಾಬುದಾಣಿ ತಿಂದ್ಬಿಟ್ಟು ಮಲಗೋದು. ನಾಳೆ ಎದ್ದುಬಿಟ್ಟು ಏನು ನೋಡಬೇಕು ಏನಾಗುತ್ತೆ ನಾಳೆ. ಮತ್ತು ಇಲ್ಲಿ ಇಂಟ್ರ್ವ್ಯೂ ಹೋಗ್ಬೇಕಾ? ನನಗಂತೂ ಇಂಟ್ರ್ವ್ಯೂ ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ಏನು ಕೆಲಸ ಸಿಕ್ತು ಅದು ಕೆಲಸ ಮಾಡ್ತಾ ಇರ್ಬೇಕು ಅನ್ನಿಸ್ತಾ ಇದೆ. ನೋಡೋಣ ಗೈಸ್, ಏನೇ ಕೆಲಸ ಸಿಗಲಿ ಕೆಲಸ ಮಾಡ್ತೀನಿ, ಅದು ಇದು ಅಂತಲ್ಲ, ಮಾಡ್ತಾ ಇರೋದು ಅಷ್ಟೇ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಟೇಕ್ ಕೇರ್.